ಶುದ್ಧವಾದ ಮತ್ತು ಎಲ್ಲ ಕೆರೆಗಳನ್ನು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಕೊಳವೆ ಬಾವಿಯಲ್ಲಿನ ನೀರಿನಲ್ಲಿ ಫ್ಲೋರೈಡ್ ನೈಟ್ರೇಟ್ ಜೊತೆಗೆ ಯುರೇನಿಯಂ ನೈಟ್ರೇಟ್ ಕಂಡುಬಂದಿದ್ದು ಇದರಿಂದ ಜನರು ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಬಗ್ಗೆ ಶುದ್ಧ ನದಿ ನೀರು ಕೊಡ್ತೀವಿ ಅಂದಿದ್ದ ಜನಪ್ರತಿನಿಧಿಗಳು ಈಗ ಮಾತು ತಪ್ಪಿದ್ದಾರೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಂಜನೇಯ ರೆಡ್ಡಿ, ಈ ಬಗ್ಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಧ್ಯಯನ ನಡೆಸಿ ಕಳವಳ ವ್ಯಕ್ತಪಡಿಸಿದೆ. ಈ ಬಗ್ಗೆ ಈ ಹಿಂದಿನ ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಜನಪ್ರತಿನಿಧಿಗಳು ಅವಳಿ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ಯೋಜನೆಯಿಂದ ಶುದ್ಧ ನದಿ ನೀರು ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಆದರೆ ಇದುವರೆಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹನಿ ನೀರು ಸಹ ಹರಿಯಲಿಲ್ಲ. ಯೋಜನೆಗೆ ಅಂದಾಜು ವೆಚ್ಚ 13,000 ಕೋಟಿಯಿಂದ 24,000 ಕೋಟಿಗೆ ಏರಿಸಿಕೊಂಡಿದ್ದು ಬಿಟ್ರೆ ಏನೂ ಆಗಲಿಲ್ಲ. ಈ ಭಾಗದ ಜನ ಈಗಲೂ ವಿಷಕಾರಿ ನೀರನ್ನ ಕುಡಿದು ನಾನಾ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಚುನಾವಣೆ ಸಮೀಪಿಸುತ್ತಿದೆ. ಪ್ರತಿಯೊಬ್ಬರು ನದಿಗಳಿಂದ ಬರಬೇಕಾಗಿದ್ದ ಶುದ್ಧ ನೀರಿನ ಬಗ್ಗೆ ಪ್ರಶ್ನಿಸಬೇಕು ಎಂದು ಕರೆ ನೀಡಿದರು. ಶಾಶ್ವತ ನೀರಾವರಿ ಹೋರಾಟಗಾರರನ್ನು ನಂಬಬೇಡಿ. ನಾವು ಕೇವಲ 2 ವರ್ಷದಲ್ಲಿ ಸುಮಾರು 65 ಲಕ್ಷ ಜನರಿಗೆ ಪರಿಶುದ್ಧವಾದ, ಸುರಕ್ಷಿತವಾದಂಥ ನದಿ ನೀರನ್ನು ಸರಬರಾಜು ಮಾಡಿ ಏನು ಈ ಜಿಲ್ಲೆಗಳ ಜನ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಈ ಫ್ಲೋರೈಡು, ನೈಟ್ರೇಟು ಮತ್ತು ಹಾರ್ಡ್ನೆಸ್ ಇರತಕ್ಕಂಥ ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥ ನೀರನ್ನು ಕುಡಿದು ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅವರ ಆರೋಗ್ಯ ನಮಗೆ ಬಹಳ ಮುಖ್ಯ. ಹಾಗಾಗಿ ಎಷ್ಟು 1000 ಕೋಟಿ ಖರ್ಚಾದರೂ ಪರವಾಗಿಲ್ಲ, ನಾವು ಖರ್ಚು ಮಾಡಲಿಕ್ಕೆ ತಯಾರಿದ್ದೀವಿ. ಇವರಿಗೆ ಪರಿಶುದ್ಧವಾದಂಥ ನದಿ ನೀರನ್ನು ಕುಡಿಸುವಂಥದ್ದು ನಮ್ಮ ಮೂಲ ಆಶಯ, ಈ ಯೋಜನೆಯ ಆಶಯ. ಅದನ್ನು ಸಹ ಕೇವಲ 2 ವರ್ಷಗಳಲ್ಲಿ ನಾವು ತಂದು ನೀರನ್ನು ಪ್ರತಿ ಮನೆಗೆ ಹರಿಸ್ತೀವಿ. ಅದರ ಜೊತೆಗೆ ರೈತರಿಗೂ ಅನುಕೂಲ ಆಗಲಿ ಅಂಥೇಳಿ 577 ಕೆರೆಗಳಿಗೆ ನೀರನ್ನು ತುಂಬಿಸ್ತೀವಿ ನಾವು. ಅದಾದ ನಂತರ ಇನ್ನೂ ಹೆಚ್ಚು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳು, ಪರಮೇಶ್ವರನವರು ಹೇಳಿರುವ ಹಾಗೆ ನೀರಾವರಿ ಯೋಜನೆಗಳನ್ನು ಅದನ್ನೂ ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಈ ನೀರಾವರಿ ಹೋರಾಟಗಾರರಿಗೆ ಕಿವಿ ಕೊಡಬೇಡಿ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ಇದರಿಂದ ನೀರು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ, ಅದು ಸುಳ್ಳು ಅಂಥೇಳಿ ಪದೇ ಪದೇ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಅದನ್ನು ಹೇಳ್ತಾ ಬಂದರು. ಈ ಪ್ರಶ್ನೆ ಇದು ಪ್ರಶ್ನೆ ನಾವು ಜನರನ್ನು ಎಚ್ಚರಿಸಬೇಕಾಗಿರತಕ್ಕಂಥದ್ದು, ನಾವು ಜನರಿಂದ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರು ನಾನು ಚುನಾವಣೆಗೆ ನಿಲ್ತೀನಿ ಅಂತ ಬರ್ತಾರೋ ಆ ಅಭ್ಯರ್ಥಿಯನ್ನು. ಇವತ್ತು ಅಭ್ಯರ್ಥಿಗಳು, ನಾವು ನಮ್ಮಿಂದ ಮತ ಪಡೆದಂಥ ಅಭ್ಯರ್ಥಿಗಳು ನೀರಿನ ವಿಚಾರದಲ್ಲಿ ಅಥವಾ ನೀರಾವರಿ ತರುವ ವಿಚಾರದಲ್ಲಿ ಸಂಪೂರ್ಣವಾಗಿ ಸರ್ಕಾರಗಳ ಮೇಲೆ, ಅದು ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ವಿಧಾನಸಭೆಯಲ್ಲಾಗ್ಬೋದು ಅಥವಾ ಲೋಕಸಭೆಯಲ್ಲಾಗ್ಬೋದು, ಸಮರ್ಥವಾಗಿ ನಮ್ಮ ನೋವನ್ನು, ಈ ಭಾಗದ ನೋವನ್ನು ಮಂಡಿಸಿ ಅದಕ್ಕೆ ಪರಿಹಾರ ತಂದುಕೊಡುವಲ್ಲಿ ಇವರು ವಿಫಲರಾಗಿರೋದ್ರಿಂದ ನಾವಿವತ್ತು ಜನಸಾಮಾನ್ಯರು ನಮ್ಮ ಸಂವಿಧಾನಬದ್ಧವಾಗಿ ನಾವು ಆ ಚುನಾವಣೆಗೆ ನಿಲ್ಲುವಂಥ ಅಭ್ಯರ್ಥಿಯನ್ನೇ ಕೇಳಬೇಕು, ಅವರಿಂದನೇ ಉತ್ತರ ಪಡಿಬೇಕು, ಅವರಿಂದನೇ ಭರವಸೆ ಪಡ್ಕೋಬೇಕು ಸರ್. ಆ ಕೆಲಸವನ್ನು ಸಮರ್ಥವಾಗಿ ನಾವು ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟಗಾರರಾದ ನಾರಾಯಣಸ್ವಾಮಿ, ಮಳ್ಳೂರು ಪ್ರತೀಶ್ ಸೇರಿದಂತೆ ಹಲವು ಹೋರಾಟಗಾರರು ಭಾಗಿಯಾಗಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.